पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ವಿಜಯೇಂದ್ರ ಗುರುಗಳು ಯುವರಾಜರಿಗೆ ತಾವು ತಂಜಾವೂರಿಗೆ ಬರುವುದಾಗಿ ತಿಳಿಸಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಇತ್ತ ಕಾವೇರಿ ಪಟ್ಟಣದ ಮೇಲೆ ಕುಂಭಕೋಣ ಮಠದ ಗುರುದ್ವಯರ ಅನುಗ್ರಹ ಆಯಿತೆಂಬಂತೆ ಕಾವೇರಿ ಪಟ್ಟಣದ ರೈತರು ತಮ್ಮ ತಪ್ಪಿನ ಅರಿವಾಗಿ ವಿದ್ಯಾಪೀಠಕ್ಕೆ ನೀಡಬೇಕಾಗಿದ್ದ ದವಸ ಧಾನ್ಯಗಳನ್ನು ತಂದು ಕನಕಾಚಲ ಭಟ್ಟರಿಗೆ ಒಪ್ಪಿಸಿ, ನಮ್ಮಿಂದ ತಪ್ಪಾಗಿದೆ, ಇನ್ನು ಮುಂದೆ ಪ್ರತಿ ವರ್ಷ ವಿದ್ಯಾಪೀಠಕ್ಕೆ ಸೇರಬೇಕಾಗಿದ್ದ ದವಸ ಧಾನ್ಯವನ್ನು ತಪ್ಪದೇ ತಂದು ನೀಡುತ್ತೇವೆ, ನಮ್ಮನ್ನು ಕ್ಷಮಿಸಿ ಎಂದು ಕನಕಾಚಲ ಭಟ್ಟರಲ್ಲಿ ಕ್ಷಮೆ ಕೇಳಿ ರೈತರೆಲ್ಲರೂ ಅಲ್ಲಿಂದ ನಿರ್ಗಮಿಸುತ್ತಾರೆ. ಇತ್ತ ಕುಂಭಕೋಣದಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರು ಧ್ಯಾನದಲ್ಲಿ ಇರುತ್ತಾರೆ. ಆಗ ಅಲ್ಲಿಗೆ ತಿಮ್ಮಣ್ಣ ಗುರುಗಳನ್ನು ನೋಡಲು ಬರುತ್ತಾನೆ. ತಿಮ್ಮಣ್ಣ ಬಂದಿರುವುದನ್ನು ಗ್ರಹಿಸಿದ ವಿಜಯೇಂದ್ರ ಗುರುಗಳು ಧ್ಯಾನದಿಂದ ವಿಮುಕ್ತರಾಗಿ ತಿಮ್ಮಣ್ಣನನ್ನು ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾರೆ. ತಿಮ್ಮಣ್ಣ ಗುರುಗಳ ಮುಂದೆ ಬಂದು ಕುಳಿತುಕೊಳ್ಳುತ್ತಾನೆ. ವಿಜಯೇಂದ್ರ ಗುರುಗಳು ತಿಮ್ಮಣ್ಣನನ್ನೇ ದೃಷ್ಟಿಸಿ ನೋಡುತ್ತಾ, ತಿಮ್ಮಣ್ಣ, ಇಂದು ನಿನಗೆ ಸಂಗೀತ ಸರಸ್ವತಿಯ ವಿಶೇಷ ಅನುಗ್ರಹ ಆಗಬೇಕಾಗಿದೆ ಎಂದು ಹೇಳುತ್ತಾರೆ. ತಿಮ್ಮಣ್ಣನಿಗೆ ಗುರುಗಳು ಹೇಳಿದ್ದು ಏನೆಂದು ಅರ್ಥವಾಗದೆ, ಗುರುಗಳೇ, ನಿಮ್ಮ ಮಾತು ಅರ್ಥವಾಗಲಿಲ್ಲ ಎಂಬಂತೆ ಕೇಳುತ್ತಾನೆ. ಆಗ ವಿಜಯೇಂದ್ರ ಗುರುಗಳು, ಈಗ ನಿನಗೆ ಅರ್ಥವಾಗಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಕಾರ್ಯ ಕಾರಣ ಸಂಬಂಧವಿರುತ್ತದೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವುದು ಕಾಲ ಎಂದು ಹೇಳುತ್ತಾರೆ. ಆಗ ತಿಮ್ಮಣ್ಣನಿಗೆ ಗುರುಗಳ ಮಾತು ಏನೆಂದು ಅರ್ಥವಾಗದೆ ಪರವಶನಾದಂತೆ ಗುರುಗಳನ್ನೇ ನೋಡುತ್ತಾ ಗುರುಚಿತ್ತ ಎಂದು ಹೇಳುತ್ತಾನೆ. ವಿಜಯೇಂದ್ರ ತೀರ್ಥರು ತಿಮ್ಮಣ್ಣನನ್ನೇ ನೋಡುತ್ತಾ, ಕಣ್ಣು ಮುಚ್ಚಿ ಶಾರದೆಯನ್ನು ಧ್ಯಾನಿಸು, ಗಂಧರ್ವ ಗಾನಾಮೃತವನ್ನು ಆರ್ಜಿಸು ಎಂದು ಹೇಳುತ್ತಾರೆ. ಆಗ ತಿಮ್ಮಣ್ಣ ನಿಧಾನವಾಗಿ ಕಣ್ಣು ಮುಚ್ಚಿ ಧ್ಯಾನಕ್ಕೆ ತೆರಳುತ್ತಾನೆ. ಸ್ವಲ್ಪ ಸಮಯದ ನಂತರ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ತಮ್ಮ ಬಲಹಸ್ತವನ್ನು ತಿಮ್ಮಣ್ಣನ ಶಿರಸ್ಸಿನ ಮೇಲೆ ಇಟ್ಟು ಅನುಗ್ರಹಿಸುತ್ತಾರೆ. ತಿಮ್ಮಣ್ಣ ಹಾಗೆಯೇ ಧ್ಯಾನದಲ್ಲಿ ತಲ್ಲೀನನಾಗಿರುತ್ತಾನೆ. ಅವನಿಗೆ ಸಂಗೀತ ಶಾರದೆಯ ಅನುಗ್ರಹವಾಗುತ್ತದೆ. ಇತ್ತ ಕಾವೇರಿ ಪಟ್ಟಣದಲ್ಲಿ ದಿನ ಕಳೆದಂತೆ ವಿದ್ಯಾಪೀಠ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಹಲವಾರು ವಿದ್ಯಾರ್ಥಿಗಳು ವಿದ್ಯಾಪೀಠವನ್ನು ಸೇರಿರುತ್ತಾರೆ. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ವ್ಯಾಕರಣ ಪಾಠವನ್ನು ಮಾಡುತ್ತಿರುತ್ತಾರೆ. ಅದನ್ನೆಲ್ಲ ಕಂಡು ಕನಕಾಚಲ ಭಟ್ಟರಿಗೆ ಆನಂದವಾಗುತ್ತದೆ. ವಿದ್ಯಾಪೀಠ ಇಷ್ಟೆಲ್ಲ ಅಭಿವೃದ್ಧಿಯಾಗಿದ್ದು ನಿಮ್ಮಿಂದ, ನಿಮ್ಮ ಶ್ರಮದ ಫಲದಿಂದ ಎಂದು ಒಬ್ಬ ಅಧ್ಯಾಪಕರು ಕನಕಾಚಲ ಭಟ್ಟರಿಗೆ ಹೇಳಿದಾಗ, ಇದರಲ್ಲಿ ನನ್ನದೇನಿದೆ, ಎಲ್ಲಾ ಶ್ರೀಹರಿಯ ಇಚ್ಛೆ ಎಂದು ಕನಕಾಚಲ ಭಟ್ಟರು ತಮ್ಮ ಶ್ರಮದ ಫಲವನ್ನೆಲ್ಲ ಭಗವಂತನಿಗೆ ಅರ್ಪಿಸುತ್ತಾರೆ. ಇತ್ತ ತಂಜಾವೂರಿನಲ್ಲಿ ಉತ್ತರಾದಿ ವಿದ್ವಾಂಸರಿಗೆ ನೀಡಿದ ಗಡುವು ಮುಗಿದಿದ್ದು, ಆ ಸ್ಥಾನದಲ್ಲಿ ಉತ್ತರಾದಿ ಸಂಗೀತದ ಸ್ಪರ್ಧೆಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಕುಂಭಕೋಣದಿಂದ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ತಮ್ಮ ಶಿಷ್ಯರೊಂದಿಗೆ ತಿಮ್ಮಣ್ಣನನ್ನು ಕರೆದುಕೊಂಡು ಬಂದಿರುತ್ತಾರೆ. ರಾಜರು, ಯುವರಾಜರು, ಮಂತ್ರಿಗಳು, ಆ ಸ್ಥಾನದ ಸಂಗೀತಗಾರರು, ಪ್ರಜೆಗಳು ಎಲ್ಲರೂ ಸಭೆಯಲ್ಲಿ ಸೇರಿರುತ್ತಾರೆ. ಆಗ ಮಂತ್ರಿಗಳು ಎದ್ದು ನಿಂತು ಸಭೆಗೆ ನಮಸ್ಕರಿಸಿ, ಇಂದಿನ ಸಭೆಯಲ್ಲಿ ನಿಯಮದ ಪ್ರಕಾರ ಉತ್ತರಾದಿ ವಿದ್ವಾಂಸರು ಹಾಡಿದ್ದನ್ನು ನಮ್ಮ ತಂಜಾವೂರಿನ ವಿದ್ವಾಂಸರು ಹಾಡಬೇಕು, ಅವರ ರಾಗ ಪದ್ಧತಿಯಂತೆ ಇವರೂ ಚಾಚು ತಪ್ಪದೆ ಅನುಸರಿಸತಕ್ಕದ್ದು ಎಂದು ಹೇಳುತ್ತಿದ್ದಂತೆ ಉತ್ತರಾದಿ ವಿದ್ವಾಂಸರು ಬೀಗುತ್ತಿರುತ್ತಾರೆ. ಸುತ್ತಲೂ ನೋಡುತ್ತಾರೆ. ಅವರಿಗೆ ಸ್ಪರ್ಧಿಯಾಗಿ ಬರುವವರು ಯಾರೂ ಅವರಿಗೆ ಕಾಣುವುದಿಲ್ಲ. ತಂಜಾವೂರಿನ ಸಂಗೀತಗಾರರು ಕೂರಬೇಕಾದ ಜಾಗ ಖಾಲಿ ಇರುತ್ತದೆ. ಅದನ್ನು ನೋಡಿ ಉತ್ತರಾದಿ ವಿದ್ವಾಂಸರು ತಂಜಾವೂರನ್ನು ಪ್ರತಿನಿಧಿಸಿ, ನಮ್ಮನ್ನು ಎದುರಿಸುವ ಸ್ಪರ್ಧಿ ಇನ್ನೂ ವೇದಿಕೆಗೆ ಬರಲಿಲ್ಲ, ತಂಜಾವೂರಿನ ವೇದಿಕೆ ಶೂನ್ಯವಾಗಿದೆ ಎಂದು ಹೇಳುತ್ತಾರೆ. ಎಲ್ಲರಲ್ಲೂ ಆತಂಕ ಎದ್ದು ಕಾಣುತ್ತಿರುತ್ತದೆ. ಆದರೆ ಶ್ರೀ ವಿಜಯೇಂದ್ರ ಗುರುಗಳು ಮಾತ್ರ ಮಂದಹಾಸವನ್ನು ಬೀರುತ್ತಾ ಕುಳಿತಿರುತ್ತಾರೆ. ಮಹಾರಾಜರು ವಿಜಯೇಂದ್ರ ಗುರುಗಳ ಕಡೆ ನೋಡುತ್ತಾರೆ. ಆಗ ಗುರುಗಳು ನಾನಿದ್ದೇನೆ ಎಂಬಂತೆ ಸೂಚನೆಯನ್ನು ನೀಡಿ ತಿಮ್ಮಣ್ಣನ ಕಡೆ ತಿರುಗಿ,
ತಿಮ್ಮಣ್ಣ, ನೀನಿಂದು ಉತ್ತರಾದಿ ವಿದ್ವಾಂಸರ ಎದುರು ತಂಜಾವೂರು ಪರವಾಗಿ ಸ್ಪರ್ಧಿಸು ಎಂದು ಹೇಳುತ್ತಾರೆ. ತಿಮ್ಮಣ್ಣನಿಗೆ ಗುರುಗಳ ಮಾತನ್ನು ಕೇಳಿ ಆಶ್ಚರ್ಯವಾಗುತ್ತದೆ. ಆಗ ತಿಮ್ಮಣ್ಣ ವಿನಮ್ರತೆಯಿಂದ, ಗುರುಗಳೇ, ನಾನು ಎನ್ನುತ್ತಿದ್ದಂತೆ ವಿಜಯೇಂದ್ರ ತೀರ್ಥರು, ತಿಮ್ಮಣ್ಣ, ಭಯಪಡಬೇಡ, ನಿನ್ನೊಂದಿಗೆ ನಮ್ಮ ಆಶೀರ್ವಾದವಿದೆ, ದೇವಿ ಶಾರದೆಯ ಅನುಗ್ರಹವಿದೆ, ಧೈರ್ಯವಾಗಿ ಎದುರಿಸು ಎಂದು ಹೇಳುತ್ತಾರೆ. ಗುರುಗಳ ಮಾತನ್ನು ಕೇಳಿ ಉತ್ತರಾದಿ ವಿದ್ವಾಂಸರು ತಿಮ್ಮಣ್ಣನನ್ನು ನೋಡಿ, ಇವನು ನಮ್ಮ ಸ್ಪರ್ಧಿಯೇ, ಇವನಿಗೆ ಸೋಲು ಕಟ್ಟಿಟ್ಟ ಬುತ್ತಿ, ಗೆಲುವು ನಮ್ಮದೇ ಎಂದು ಹುಸಿ ನಗೆಯನ್ನು ಬೀರಿ ಬೀಗುತ್ತಿರುತ್ತಾರೆ. ತಿಮ್ಮಣ್ಣ ವಿಜಯೇಂದ್ರ ಗುರುಗಳಿಗೆ ಕೈ ಮುಗಿದು ನಿಲ್ಲುತ್ತಾನೆ. ಗುರುಗಳು ವಿಜಯೀಭವ ಎಂದು ಆಶೀರ್ವಾದ ಮಾಡುತ್ತಾರೆ. ತಿಮ್ಮಣ್ಣ ವಿಜಯೇಂದ್ರ ಗುರುಗಳ ಆಶೀರ್ವಾದವನ್ನು ಪಡೆದು ಉತ್ತರಾದಿ ವಿದ್ವಾಂಸರ ಎದುರು ಹೋಗಿ ಕುಳಿತುಕೊಳ್ಳುತ್ತಾನೆ. ತಿಮ್ಮಣ್ಣ ನಮಗೆ ಸ್ಪರ್ಧಿಯಾಗಿ ಕುಳಿತಿರುವುದನ್ನು ನೋಡಿ ಉತ್ತರಾದಿ ವಿದ್ವಾಂಸರು ಕೋಪದಿಂದ, ಸಂಗೀತ ಸರಸ್ವತಿಯನ್ನೇ ನಾದದಿಂದ ಬಂಧಿಸಿ ಕುಣಿಸುವ ನಾವು ಈ ಹಸುಳೆಯೊಂದಿಗೆ ಸ್ಪರ್ಧಿಸಬೇಕೇ? ಅಸಾಧ್ಯ ಎಂದು ಹೇಳುತ್ತಾರೆ. ಎಲ್ಲರಿಗೂ ಅವರ ಮಾತನ್ನು ಕೇಳಿ ಆಶ್ಚರ್ಯವಾಗುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.